ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ಕಾಲೇಜ್ ಐ ಡಿ ಕಾರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನೋಡಿ, ನಾನು ಒಂದು ಐ ಡಿ ಕಾರ್ಡ್ನ ಸೈಜಸ್ಸನ್ನು ತೊಗೊಂಡಿದ್ದೀನಿ. ಸ್ಕೂಲ್ ಐ ಡಿ ಕಾರ್ಡಿದು 2.125 ಇಂಚಸ್ ಇಂಟು 3.370 ಇಂಚಸ್ಸನ್ನು ನಾನು ತೊಗೊಂಡಿದ್ದೀನಿ. ಸೊ ಈಗ ನಾನು ಈ ಪೇಜನ್ನು ನಾನು ಸ್ವಲ್ಪ ಝೂಮ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಮತ್ತು ಪ್ಲಸ್ ಹಿಡಿದು ಝೂಮ್ ಮಾಡ್ಕೊಳ್ಳಿ. ನಾನು ಇದನ್ನು ಝೂಮ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ರೆಕ್ಟ್ಯಾಂಗಲ್ ಟೂಲ್ನ ಸಹಾಯದಿಂದ ಒಂದು ರೆಕ್ಟ್ಯಾಂಗಲ್ ಅಲ್ಲ ಸಾರಿ 2 ಪಾಯಿಂಟ್ ಲೈನ್ ಟೂಲ್ನಿಂದ ನಾನೊಂದು ಶೇಪನ್ನು ತೊಗೊತಾ ಇದ್ದೀನಿ. ರೀತಿಯಾಗಿ ಶೇಪ್ ಅಥವಾ ಈ ಶೇಪ್ಗೆ ನಾನೊಂದು ಕಲರನ್ನು ಫಿಲ್ ಮಾಡ್ತಾ ಇದ್ದೀನಿ. ಶೇಪ್ ಟೂಲ್ನ ಸಹಾಯದಿಂದ ಸ್ವಲ್ಪ ಶೇಪ್ ನನಗೆ ಜಾಸ್ತಿ ಬೇಕಿತ್ತು, ಅದನ್ನು ತಗೊಂಡು ಹೇಳ್ತೀನಿ. ನೆಕ್ಸ್ಟು ಇದೊಂದು ಪಿಕ್ ಟೂಲ್ನ ಸಹಾಯದಿಂದ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್-C ಕಂಟ್ರೋಲ್-V ಕಾಪಿ ಮತ್ತು ಪೇಸ್ಟ್ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಪೇಸ್ಟ್ ಮಾಡಿದಂಥ ಶೇಪನ್ನು ನಾನು ಈ ಕಡೆ ತೆಗೆದುಕೊಂಡು ಒಂದು ಕಲರನ್ನು ಫಿಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಔಟ್ಲೈನನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಔಟ್ಲೈನನ್ನು ರಿಮೂವ್ ಮಾಡಿದ್ದೀನಿ. ಸೊ ಇದನ್ನು ನಾನಿಲ್ಲಿ ಸೆಟ್ ಮಾಡ್ಕೊತೀನಿ. ಸೊ ಇದನ್ನು ಆಬ್ಜೆಕ್ಟಿಗೆ ಹೋಗಿ ಆರ್ಡರ್ಸಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಕೊಡಿ. ಬ್ಯಾಕ್ ಹೋಯ್ತು. ಸೊ ಈಗ ಮೇಲಿರುವಂಥ ಪೇಜಸ್ ಇದು ಕೂಡ ಔಟ್ಲೈನನ್ನು ರಿಮೂವ್ ಮಾಡ್ಕೊಳ್ಳಿ. ಸೊ ಈಗ ಅಲ್ಲಿ ಒಂದು ಶೇಪನ್ನು ತೊಗೊಂಡಾಗಿದೆ. ಸೊ ನೆಕ್ಸ್ಟ್ ನಾನು ಇವೆರಡನ್ನು ಸೇರಿಸಿ ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್-G ಹೊಡೆದು ಗ್ರೂಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೆಳಗಡೆ ಪಾರ್ಟಲ್ಲಿ ಇನ್ನೊಂದು ಶೇಪನ್ನು ರೆಕ್ಟ್ಯಾಂಗಲ್ ಶೇಪ್ನ ಮೂಲಕ ಒಂದು ರೆಕ್ಟ್ಯಾಂಗಲ್ ಶೇಪ್ ತೊಗೊಂಡಿದ್ದೀನಿ. ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ನಾನು ಇಲ್ಲಿ ಹಿಡ್ಕೊಂಡು ಶೇಪನ್ನು ಹಾಕ್ತಾ ಇದ್ದೀನಿ. ಸೊ ಈ ಶೇಪಿಗೂ ಕೂಡ ನಾನು ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ನೀವು ಡಾರ್ಕ್ ಕಲರ್ ಹಾಕ್ಬೋದು, ಲೈಟ್ ಕಲರ್ಸ್ ಹಾಕ್ಬೋದು. ನಾನು ಡಾರ್ಕ್ ಕಲರ್ಸನ್ನು ಫಿಲ್ ಮಾಡ್ಕೊತೀನಿ. ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಇದನ್ನು ಔಟ್ಲೈನನ್ನು ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಪಿಕ್ ಟೂಲ್ನ ಸಹಾಯದಿಂದ ಕಂಟ್ರೋಲ್-C ಕಾಪಿ, ಕಂಟ್ರೋಲ್-V ಪೇಸ್ಟ್ ಆದಂಥ ಭಾಗಕ್ಕೆ ಕಲರ್ಸ್ಗೆ ನಾನು ಬೇರೆ ಕಲರ್ಸನ್ನು ಫಿಲ್ ಮಾಡ್ತೇನೆ. ಆಬ್ಜೆಕ್ಟ್ ಆರ್ಡರ್ಸ್ ಸೆಂಡ್ ಟು ಬ್ಯಾಕ್ ಈ ರೀತಿಯಾಗಿ ಡಿಸೈನ್ ಆಯಿತು. ಈಗ ನಾನೊಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ. ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಮಧ್ಯಭಾಗದಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಭಾಗದಲ್ಲಿ ಡ್ರ್ಯಾಗ್ ಆದ ತಕ್ಷಣ ಇದನ್ನು ರೌಂಡೆಡ್ ರೆಕ್ಟ್ಯಾಂಗಲ್ ಕಾರ್ನರ್ ಆಗಿ ಇದನ್ನು ಕನ್ವರ್ಟ್ ಮಾಡಬೇಕು. ಶೇಪ್ ಟೂಲ್ನ ಸಹಾಯದಿಂದ ರೌಂಡೆಡ್ ರೆಕ್ಟ್ಯಾಂಗಲ್ ನೋಡಿ, ನಮಗೆ ಎಷ್ಟು ಬೇಕೋ ಆ ರೀತಿ ಶೇಪನ್ನು ತೊಗೊಳ್ಳಿ. ಸೊ ತೊಗೊಂಡ ನಂತರ ಇದಕ್ಕೆ ನಾನು ಒಂದು ಫೋಟೋನ ಹಾಕಬೇಕು. ಸ್ಕೂಲ್ ಐ ಡಿ ಕಾರ್ಡ್ ಅಂದರೆ ಸ್ಟೂಡೆಂಟ್ ಫೋಟೋನ ಹಾಕಬೇಕಿರುತ್ತೆ. ನಾನು ಅದರಿಂದ ಒಂದು ಸ್ಕೂಲ್ ಐ ಡಿ ಕಾರ್ಡನ್ನು ಫೋಟೋನ ತೊಗೊತಾ ಇದ್ದೀನಿ. ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಫೋಟೋನ. ಅದನ್ನ ನೀವು ಸ್ವಲ್ಪ ಡ್ರ್ಯಾಗ್ ಮಾಡಿ ನೋಡಿ, ಫೋಟೋನ ಇಲ್ಲಿ ನೋಡಿ. ಸೊ ಇದಕ್ಕೆ ಪೇಜ್ ಸೆಟ್ ಆಗೋ ಹಾಗೆ ನೀವು ಡ್ರ್ಯಾಗ್ ಮಾಡ್ಕೊಬೇಕು. ಸೊ ಇದನ್ನು ನಾನು ಏನು ಮಾಡ್ತೀನಿ,
ಬಿಟ್ ಮ್ಯಾಪಿಗೆ ಹೋಗ್ತೀನಿ. ಆಬ್ಜೆಕ್ಟ್ ಅಲ್ಲಿ ಫ್ಲವರ್ ಕ್ಲಿಪ್ ಅಂತ ಇದೆ. ಇದರಲ್ಲಿ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ. ಇದನ್ನ ನಾನು ಕ್ಲಿಕ್ ಮಾಡ್ಕೊಂಡು ಈ ಶೇಪ್ ಹತ್ರ ಕ್ಲಿಕ್ ಮಾಡ್ತೀನಿ. ಸೊ ಫೋಟೋ ಹೋಗಿ ಆ ಶೇಪಿಗೆ ಬರುತ್ತೆ. ಸೊ ಈಗ ನಾನು ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಅಲ್ಲಿ ನ್ಯೂ ಸ್ಟೈಲ್ ಫ್ರಮ್ ಆಬ್ಜೆಕ್ಟ್ ಅಲ್ಲಿ ನ್ಯೂ ಸ್ಟೈಲ್ ಫ್ರಮ್ ಅನ್ನು ಕ್ಲಿಕ್ ಮಾಡಿ ಔಟ್ಲೈನ್ ಅನ್ನು ತಗೋತಾ ಇದ್ದೀನಿ. ಔಟ್ಲೈನ್ಗೆ ನಾವು ಕಲರ್ ಅನ್ನು ಅಪ್ಲೈ ಮಾಡಬೇಕಿರುತ್ತೆ. ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ, ಕರೆಕ್ಟ್ ಆಗಿ ಕಾಣಿಸೋದಿಲ್ಲ. ಅದರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಅಲ್ಲಿ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಅನ್ನು ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಲರ್ಸ್ ಅನ್ನು ಸೆಲೆಕ್ಷನ್ ಮಾಡಿದ್ದೀನಿ. ಈ ರೀತಿಯಾಗಿ ಫೋಟೋನ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಇಲ್ಲಿ ಒಂದು ಟೆಸ್ಟನ್ನು ಟೈಪ್ ಮಾಡಲಿಕ್ಕೆ ಒಂದು ರೆಕ್ಟ್ಯಾಂಗಲ್ನ ಟೂಲ್ನ ಸಹಾಯದಿಂದ ಇಲ್ಲೊಂದು ಶೇಪನ್ನು ಹಾಕೊತಾ ಇದ್ದೀನಿ. ಸೊ ಇದಕ್ಕೆ ವೈಟ್ ಕಲರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ವೈಟ್ ಕಲರ್ಸನ್ನು ಅಪ್ಲೈ ಮಾಡಿ ಇಲ್ಲಿ ನಾನು ಔಟ್ಲೈನನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಮಾಡಿದ್ದೀನಿ. ಸೊ ಈಗ ಟೆಸ್ಟ್ ಟೂಲ್ನ ಸಹಾಯದಿಂದ ನಾನು ಟೆಸ್ಟನ್ನು ಹೊರಗಡೆ ಬರ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ನೀವು ಒಳಗೆ ಅಲ್ಲೇ ಇಟ್ಕೊಂಡು ಕೂಡ ಟೈಪ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಹೊರಗಡೆ ಇಟ್ಟು ಟೈಪ್ ಮಾಡ್ತಾ ಇದ್ದೀನಿ. ಸೊ ಇದು ಸೈಜಸ್ಸನ್ನು ಚಿಕ್ಕದು ಮಾಡ್ತೀನಿ. ಪಿಕ್ ಟೂಲ್ನ ಸಹಾಯದಿಂದ ಡಿಸೈನ್ ಇಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಲೋಗೋವನ್ನು ಹಾಕಬೇಕಿರುತ್ತೆ ಸ್ಕೂಲ್ ಕಾಲೇಜಿದು. ಸೊ ಆ ಲೋಗೋವನ್ನು ಹಾಕಲಿಕ್ಕೆ ನಾನಿಲ್ಲಿ ಎಲಿಪ್ಸ್ ಟೂಲನ್ನು ಸಹಾಯ ತಗೊತಾ ಇದ್ದೀನಿ. ಎಲಿಪ್ಸ್ ಟೂಲನ್ನು ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ದೀನಿ. ಸೊ ಎಲಿಪ್ಸ್ ಟೂಲಿಗೆ ನಾನೊಂದು ಕಲರ್ಸನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪಿಕ್ ಟೂಲ್ನ ಸಹಾಯದಿಂದ ಎಲಿಪ್ಸ್ ಟೂಲನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟಲ್ಲಿ ನಾನೊಂದು ಲೋಗೋವನ್ನು ತಗೊತಾ ಇದ್ದೀನಿ. ಸೊ ನಾನು ಇಲ್ಲೊಂದು ಲೋಗೋ ಇದೆ, ಲೋಗೋನ ಸೆಲ್ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಇದನ್ನು ಆಬ್ಜೆಕ್ಟ್ನಲ್ಲಿ ಪವರ್ ಕ್ಲಿಪ್ ಅಂತ ಇದೆ, ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ. ಆ ಜಾಗದಲ್ಲಿ ನಾವು ಈ ಫ್ರೇಮ್ ಒಳಗಡೆ ಅದನ್ನ ಆ್ಯಡ್ ಮಾಡ್ತೀವಿ. ನೋಡಿ ಈಗ ಇಲ್ಲಿ ಒಂದು ಲೋಗೋ ಸೆಟ್ ಆಗಿದೆ. ಸೊ ಈ ಲೋಗೋ ನಿಮಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಇದಂತಿದ್ರೆ ನೀವು ಈ ಒಂದು ಶೇಪನ್ನು ಸ್ವಲ್ಪ ಡ್ರಾ ಮಾಡ್ಕೋಬೋದು. ನೋಡಿ ಸೊ ಈ ರೀತಿಯಾಗಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲಿ ನೇಮ್, ಯಾರ ನೇಮು, ಅದು ಯಾರ ಫೋಟೋ ಇದೆ ಅವರ ನೇಮನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ
ಸೈಜಸ್ ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಓಕೆ, ಕಲರ್ ಈ ರೀತಿಯಾಗಿ ಕಲರನ್ನು ಅಪ್ಲೈ ಮಾಡಿದ್ವಿ. ಸೊ ನೆಕ್ಸ್ಟ್ ಈ ರೀತಿಯಾಗಿ ಹೆಸರು. ಸೊ ಇಲ್ಲಿ ನಿಮಗೆ ಪ್ರಿನ್ಸಿಪಾಲ್ ಇದು ಸಿಗ್ನೇಚರ್ ಬೇಕಿರುತ್ತೆ. ಸ್ವಂತ ಜಾಗದಲ್ಲಿ ನಾವು ಪ್ರಿನ್ಸಿಪಲ್ ಸಿಗ್ನೇಚರನ್ನು ಹಾಕುವಂಥ ಜಾಗದಲ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಅಂತ ಟೈಪ್ ಮಾಡಿ. ಈ ರೀತಿಯಾಗಿ ಒಂದು ಲೈನ್ಸನ್ನು ಕೊಡಿ. ನೆಕ್ಸ್ಟ್ ಅಕಾಡೆಮಿ ಅಡ್ರೆಸ್ಸನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅಡ್ರೆಸ್ಸನ್ನು
ನಾವು ಸ್ಕ್ಯಾನರ್ ಇದ್ದರೆ ಸ್ಕ್ಯಾನರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಒಂದು ಸ್ಕ್ಯಾನರನ್ನು ಕೂಡ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ರೈಟ್ ಬಟನ್ ಕ್ಲಿಕ್ ಮಾಡಿ ಇಂಪೋರ್ಟಲ್ಲಿ ನಾನು ಒಂದು ಸ್ಕ್ಯಾನರನ್ನು ನಾನು ತಗೊಳ್ತೇನೆ. ಸೊ ಈಗ ನಾನು ಮಾಡಿದಂಥ ಡಿಸೈನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಸ್ಕೂಲ್ ಐಡಿ ಕಾರ್ಡನ್ನು ನಾವು ಡಿಸೈನ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಸ್ಕೂಲ್ ಐ ಡಿ ಕಾರ್ಡ್ ಅಥವಾ ಕಾಲೇಜ್ ಐ ಡಿ ಕಾರ್ಡ್ ಅಥವಾ ನೀವು ಎಂಪ್ಲಾಯ್ ಆಗಿದ್ರೆ ಎಂಪ್ಲಾಯ್ ಐ ಡಿ ಕಾರ್ಡನ್ನು ಕೂಡ ಸೇಮ್ ಪ್ರೊಸೆಸ್ಸಲ್ಲಿ ಕ್ರಿಯೇಟ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ವೈಡಲ್ಲಿ ನೀವು ಐ ಡಿ ಕಾರ್ಡನ್ನು ಹೇಗೆ ಕ್ರಿಯೇಟ್ ಮಾಡಬೇಕಂತ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.